ಸೂಪರ್ ಕ್ರೀಮಿ ಸೂಪರ್ ಡಿಲಿಷಿಯಸ್ ವೆನಿಲಾ ಐಸ್ ಕ್ರೀಮ್. ಇದನ್ನ ಮಾಡೋಕ್ಕೆ ಫಸ್ಟು 1 ಕಪ್ ಅಷ್ಟು ಮಿಲ್ಕ್ ಪೌಡರ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಾರ್ನ್ಫ್ಲವರು, ಸ್ವಲ್ಪ ಒಂದು ಮಿಕ್ಸ್ ಕೊಟ್ಬಿಟ್ಟು ನೆಕ್ಸ್ಟು 1/4 ಕಪ್ ನೀರು ಹಾಕಿ, ಅಂದರೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋಷ್ಟಕ್ಕೆ ಲಂಗ್ಸ್ ಇರಬಾರ್ದು, ಜಸ್ಟ್ ಮಿಕ್ಸ್ ಮಾಡಿ. ಆಮೇಲೆ ನೀವು ಈ ಟೈಮ್ಗೆ ಶುಗರ್ ಆ್ಯಡ್ ಮಾಡ್ಕೋಬೋದು. ನಾನು ಶುಗರ್ ಆ್ಯಡ್ ಮಾಡಿಲ್ಲ, ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 7 ಡ್ರಾಪ್ಸ್ ಅಂತ ಆ್ಯಡ್ ಮಾಡಿದ್ದೀನಿ, ಅಂದರೆ 1/2 ಟೇಬಲ್ ಸ್ಪೂನ್. ಅದು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟವಲ್ಲಿಟ್ಟು ಬರೀ 5 ಮಿನಿಟ್ಸ್ ಅಷ್ಟೇ ಕುಕ್ ಮಾಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋಷ್ಟಕ್ಕೆ ಕುಕ್ ಮಾಡಿದ್ರೆ ಸಾಕು, ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 1 ಅವರ್ ರೆಸ್ಟ್ ಕೊಡಿ. ಸೊ ಇಲ್ಲಿ ನಾನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ಒಂದು ಸತಿ ಜಾರ್ಗೆ ಹಾಕಿ 1-2 ಮಿನಿಟ್ಸ್ ಬ್ಲೆಂಡ್ ಮಾಡಿ ಸಾಕು. ಆಮೇಲೆ ನಾವು ಫ್ರೀಸ್ ಮಾಡಿ ಇಟ್ಟಿರ್ತೀವಲ್ವ, ಅದು ಮಿಲ್ಕ್ ಪೌಡರ್ ಮಿಕ್ಸು, ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಬ್ಲೆಂಡ್ ಮಾಡ್ತಾ ಇರುವಾಗಲೇ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಕಾಣಿಸ್ಕೊಳ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ಮಿಲ್ಕ್ ಮೇಡ್ ಆ್ಯಡ್ ಮಾಡಲೇಬೇಕಂತ ಏನೂ ಇಲ್ಲ, ಇಟ್ಸ್ ಆಪ್ಷನಲ್ಲೇ. ನೀವು ಶುಗರ್ ಬಂದು ನಾವು ವೆನಿಲಾ ಎಸೆನ್ಸ್ ಹಾಕ್ತೀವಲ್ವ ಆವಾಗ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಅಲ್ಯೂಮಿನಿಯಂ ಫೈಲ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದರೆ ಬಿಸ್ಕೆಟ್ ಕವರು ಯೂಸ್ ಮಾಡ್ಬೋದು. ಓವರ್ ನೈಟ್ ಫ್ರೀಸ್ ಮಾಡಿ. ನೆಕ್ಸ್ಟ್ ಡೇ ನೋಡಿ, ರಿಸಲ್ಟ್ಸ್ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸರ್ವ್ ಮಾಡುವಾಗ ನಾನು ಇಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಮಾಡ್ತೀರಾ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕಸಿನ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.